ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹಾವಣಿ ಹೋಬಳಿಯಲ್ಲಿ ಒಂದು ಹಾವಣಿ ಪಂಚಾಯತಿಗೆ ಸಂಬಂಧಪಟ್ಟಂತೆ ಈ ದಿನ ನಾವು ಹಾವಣಿ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗ್ರಾಮದ ಕಾರ್ಯಕರ್ತರನ್ನ ನಾವು ಒಳಗೊಂಡು ಈ ಒಂದು ಗ್ರಾಮ ವಾಸ್ತವ್ಯ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಮುಳಬಾಗಿಲು ತಾಲೂಕಿನ ಮೋರ್ಚಾದವರು ಒಂದಷ್ಟು ಕೋಲಾರ ಜಿಲ್ಲೆಯ ಹಿರಿಯರ ಹತ್ರ ನಾವು ಕೇಳಿದಾಗ ಅವರೆಲ್ಲರ ಒಂದು ಸಹಕಾರದೊಂದಿಗೆ ಈ ದಿನ ನಾವು ಹಾವಣಿ ಪಂಚಾಯಿತಿಯಲ್ಲಿ ಈ ಒಂದು ಗ್ರಾಮ ವಾಸ್ತವ್ಯ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಗ್ರಾಮ ವಾಸ್ತವ್ಯ ಉದ್ದೇಶ ಬಂದು 30 ಪಂಚಾಯಿತಿಗಳಲ್ಲಿ ಮುಳಬಾಗಿಲು ತಾಲೂಕಲ್ಲಿ 30 ಪಂಚಾಯಿತಿಗಳು ಬರುತ್ತೆ. ಈ 30 ಪಂಚಾಯಿತಿಗಳಲ್ಲಿ ನಾವು ಗ್ರಾಮ ವಾಸ್ತವ್ಯನ ನಾವು ಹಮ್ಮಿಕೊಂಡಿದ್ದೀವಿ. ಇದ್ರ ಗ್ರಾಮ ವಾಸ್ತವ್ಯದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಒಂದು BJP ಪಾರ್ಟಿಯಲ್ಲಿ ಒಂದು ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ದೀವಿ. ಪ್ರತಿಯೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ದೀವಿ. ಈ ಒಂದು ಜವಾಬ್ದಾರಿಗೆ ತಕ್ಕಂತೆ ನಾವು ಜನರ ಸೇವೆನ ಮಾಡಬೇಕು. ನಾವು ನಾಯಕರು ನಮ್ಮ ಕರೆ ಕೊಟ್ಟಾಗ ನಾವು ಒಂದು ಪ್ರತಿಭಟನೆಗೆ ಹೋಗಿ ಜೈಕಾರಗಳು ಹಾಕುವಂಥದ್ದಲ್ಲ, ಇಲ್ಲ ಧಿಕ್ಕಾರ ಕೂಗುವಂಥದ್ದಲ್ಲ. ಅದರ ಜೊತೆಗೆ ನಮ್ಮ ಗ್ರಾಮಗಳಲ್ಲಿ ನಮ್ಮ ಬಡ ರೈತರ, ಬಡ ಜನರ ಸಮಸ್ಯೆಗಳು ಏನಿದೆ, ಪಂಚಾಯಿತಿಗಳಲ್ಲಿ ಅವರ ಸಮಸ್ಯೆಗೆ ಏನು ಅಧಿಕಾರಿಗಳು PDOಗಳಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಅವರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ತಾಲೂಕು ಕಚೇರಿಗಳಿಗೆ ಹೋದಾಗ ಅಲ್ಲೂ ಸಹ ರೈತರು ಪ್ರತಿದಿನ ವ್ಯವಸಾಯ ಮಾಡಬೇಕಾ, ಇಲ್ಲಾಂತಂದರೆ ತಾಲೂಕು ಕಚೇರಿಗೆ ಹೋಗಿ ಸುತ್ತಾಡಬೇಕಾ? ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು. ನಾವೊಂದು ಈ ದಿನ ಪ್ರಜಾಪ್ರಭುತ್ವ ನಡೀತಾ ಇದೆ ಅಂತಂದರೆ ದೇಶದಲ್ಲಿ ಪಾರ್ಟಿಗಳಿಂದ, ಯಾವುದೇ ಪಕ್ಷಗಳಿಂದ, BJP ಪಕ್ಷ ಅಧಿಕಾರಕ್ಕೆ ಬಂದಾಗ BJP ಪಕ್ಷದಿಂದ ಪ್ರಜಾಪ್ರಭುತ್ವದ ಸರ್ಕಾರ ನಡೆಯುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರದಿಂದ ಪ್ರಜಾಪ್ರಭುತ್ವದ ಅಧಿಕಾರ ನಡೆಯುತ್ತೆ. ಈ ಥರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಈ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ನಡೆಯುವಂಥದ್ದು. ಇಲ್ಲಿ ರಾಜ ಮನೆತನಗಳಿಂದ ಇಲ್ಲಿ ಸರ್ಕಾರ ನಡೆಸ್ತಾ ಇಲ್ಲ, ಆ ಕಾಲ ಹೋಯ್ತು. ಇಲ್ಲಿ ನಡೀತಾ ಇರೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ನಾನು ಈ ದಿನ ಇಲ್ಲಿ ಒಂದು MLA ಆಗ್ತೀನಿ ಅಂತಂದರೆ ನಾನು ಏನು ಆರ್ಡ್ರ್ ಮಾಡಿದ್ರೆ ಅದೇ ಈ ತಾಲೂಕಲ್ಲಿ ನಡೆಯುತ್ತೆ. ಈ ಥರ ಇರಬೇಕಾದ್ರೆ ನಮಗೆ ಮತ ಕೊಟ್ಟಿರುವಂಥ ಈ ಜನರ ಸಮಸ್ಯೆ, ನಾವು ಎಲೆಕ್ಷನ್ ಟೈಮಲ್ಲಿ ನಾನು ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ತೀನಿ, ನನಗೆ ಓಟ್ ಕೊಡಿ, ನನಗೆ ಮತ ಕೊಡಿ, ನಾನು MLA ಗೆದ್ದು ನಾನು ನಿಮ್ಮ ಒಂದು ಕಷ್ಟ ಸುಖಕ್ಕೆ ನಾನು ಬರ್ತೀನಿ ಅಂತೇಳಿ ನಾವು ಹೇಳಿದ್ದಾದಮೇಲೆ ಇವತ್ತಿನ ದಿನ ರೈತರು ತಹಸೀಲ್ದಾರ್ ಕಚೇರಿಯಲ್ಲಿ ಸುತ್ತಾಡುವಂಥ ಕೆಲಸ ಏನಾಗಬೇಕು, ಏತಕ್ಕಾಗಬೇಕು? ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದರೆ ರೈತರು ಅಲ್ಲಿ 1000 ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿವರೆಗೂ ಕಮಿಷನ್ ಕೊಡಬೇಕು. ಇದನ್ನು ನಾವು ಯಾರು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇದು ಇವತ್ತಿನ ದಿನ ನಡೀತಾ ಇರೋದಲ್ಲ, ಆವತ್ತಿಂದನೂ ಯಾವತ್ತು ನಮ್ಮ ಸರ್ಕಾರಿ ಕಚೇರಿಗಳು ಓಪನ್ ಆಯಿತು ಆವತ್ತಿಂದ ನಡೀತಾ ಇದೆ. ಆದರೆ ಇದನ್ನು ತಡೆಗಟ್ಟಬೇಕು ಅಂತಂದರೆ ಈ ಒಂದು ಪಕ್ಷಗಳಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಒಂದು ಜವಾಬ್ದಾರಿಯನ್ನು ತೊಗೊಂಡಿರೋಂಥ ನಮ್ಮಂಥವರು, ಕೋಲಾರ ಜಿಲ್ಲೆಯ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ನನಗಿದೊಂದು ಜವಾಬ್ದಾರಿ ಇದೆ. ರೈತರ ಸಮಸ್ಯೆ, ಬಡ ರೈತರ ಸಮಸ್ಯೆ, ಬಡ ಜನರ ಸಮಸ್ಯೆಗಳನ್ನ ಈಡೇರಿಸೋದು ನನಗೊಂದು ಜವಾಬ್ದಾರಿ ಇದೆ, ನನಗೆ ಅಧಿಕಾರ ಇದೆ. ಧೈರ್ಯವಾಗಿ ಹೋಗಿ ನಾನು ಕೇಳುವಂಥದ್ದು. ತಾಲೂಕು ಕಚೇರಿ ಒಂದೇ ಅಲ್ಲ, ಗ್ರಾಮ ಪಂಚಾಯತಿ ಆಗಿರ್ಬೋದು, ನಮ್ಮ ಸ್ಟೇಷನ್ಗಳಾಗಿರ್ಬೋದು, KBಗಳಾಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, ಟೋಟಲ್ ಆಗಿ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ನಾವು ನಮ್ಮ ಬಡ ರೈತರ ಜೊತೆ ನಾವು ನಿಂತ್ಕೊಳ್ಳೋಂಥ ಕೆಲಸ ನಾವು ಮಾಡಬೇಕು. ಇವತ್ತಿನ ದಿನ ನಾವು ಮಾಡ್ತಿರೋಂಥ ಕೆಲಸಗಳೇನು? ಬರೀ ನಾವು ಧಿಕ್ಕಾರಗಳು ಹಾಕೋದು, ಪ್ರತಿಭಟನೆಗಳು ಹಾಕೋದು, ಜೈಕಾರಗಳು ಹಾಕೋದು. ಇವತ್ತಿನ ದಿನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ
ಕಾಂಗ್ರೆಸ್ನ ಒಂದು ಪಕ್ಷ ಆಡಳಿತ ನಡೆಸ್ತಾ ಇದೆ. ಇವತ್ತಿನ ದಿನ ನಮ್ಗೆಲ್ಲರಿಗೂ ಗೊತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಾವ ರೀತಿ ನಡೀತಾ ಇದೆ ಅಂತ, ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ದಾರೆ ನಮ್ಮ ರೈತರ ಮೇಲೆ, ಬಡ ಜನರ ಮೇಲೆ ಅಂತ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಒಂದು ಹಾಲಿನ ದರವನ್ನು 7 ರೂಪಾಯಿ ಕಡಿಮೆ ಮಾಡಿ ಆ ಒಂದು ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಈ ಸರ್ಕಾರಕ್ಕೆ ಬೇಕಾಗಿತ್ತಾ? ರೈತರು ಇವತ್ತಿನ ದಿನ 3 ತಿಂಗಳು ಒಂದು ಬೆಳೆನ ಬೆಳಿಬೇಕು ಅಂತಂದ್ರೆ ಅವ್ರ ಮನೆಯಲ್ಲಿ ಇರುವಂತ ಒಡವೆ ಐಟಮ್ನ ತಗೊಂಡೋಗಿ ಅಡ ಇಡ್ತಾರೆ, ಸಾಲ ತಗೊಬಂದು ವ್ಯವಸಾಯ ಮಾಡ್ತಾರೆ. 3 ತಿಂಗಳಾದ್ಮೇಲೆ ಹಾಕಿರೋ ಬಂಡವಾಳನೂ ಬರಲ್ಲ, ಹಾಕಿರೋ ಬಂಡವಾಳಕ್ಕಿಂತ ಇನ್ನೂ ಅತಿ ಹೆಚ್ಚಿಗೆ ಲಾಸ್ ಆಗ್ತಾರೆ. ಇಂಥ ರೈತರ ಹತ್ರ ನೀವು 2 ರೂಪಾಯಿ ಕಿತ್ಕೊಂಡು ತಿನ್ನುವಂಥ ದರಿದ್ರ ನಿಮ್ಗೆ ಏನಿದೆ ಅಂತೇಳಿ ನಾನು ಕೇಳ್ತೀನಿ. ಇದೇ ಥರನೇ ನೀವು ಪ್ರತಿಯೊಂದೂ ನಮ್ಮ BJP ಸರ್ಕಾರ ಇದ್ದಾಗ ಪ್ರತಿಯೊಬ್ಬ ರೈತನಿಗೂ 4,000 ರೂಪಾಯಿ ಅಕೌಂಟ್ ಬರ್ತಾ ಇತ್ತು. ಆ ಒಂದು ರೈತರ ಒಂದು ಆದಾಯನ ಕೂಡ ನೀವು ಕಡಿವಾಣ ಹಾಕಿ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತೇಳಿ ನೀವೇನು ಮಾಡಿದ್ರಿ, ಅದನ್ನು ಸ್ಟಾಪ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ 2,000 ರೂಪಾಯಿ ತಿಂಗಳು ಕೊಡ್ತೀವಿ ಅಂತೇಳಿ ಅದನ್ನು ಕೂಡ ಬರ್ದಿರೋ ಇರೋ ಥರ ಮಾಡಿಟ್ಟಿದ್ದೀರಾ. ಈ ಥರ ನಮ್ಮ ಬಡ ರೈತರ ಜೊತೆ ನೀವು ಆಟ ಆಡೋದನ್ನ ಎಷ್ಟು ದಿನ ನೀವು ಈ ಥರ ನೀವು ಆಟ ಆಡ್ತೀರಾ ಬಡ ರೈತರ ಜೊತೆ ಅಂತೇಳಿ ನಾವು ಇವತ್ತಿಂದ ನಾವು ಕೇಳ್ತಾ ಇದ್ದೀವಿ. ಇವತ್ತು ನಾವು ಇಲ್ಲೆಲ್ಲ ಸೇರಿರುವಂಥವ್ರು, ನಾವು ಇವತ್ತು ಗ್ರಾಮ ವಾಸ್ತವ್ಯ ಮಾಡಬೇಕು ಅಂತೇಳಿ ನಾವು ಈ ಒಂದು ಆವಣಿ ಪಂಚಾಯತಿಯಲ್ಲಿ ನಾವು ಶುರು ಮಾಡಿರೋದು ಬಡ ರೈತರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ತಾಲೂಕು ಕಚೇರಿಗಳಲ್ಲಿ ಹೋಗಿ ನಡೀತಾ ಇರುವಂಥ ಅನ್ಯಾಯ ಅಕ್ರಮಗಳಿಗೆ ನಾವು ಕಡಿವಾಣ ಹಾಕಬೇಕು. KBಗಳಲ್ಲಿ ಏನು ನಡೀತಾ ಇದೆ ಭ್ರಷ್ಟಾಚಾರ, ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ನಡೀತಾ ಇದೆ ಭ್ರಷ್ಟಾಚಾರ, ಇದ್ರ ಬಗ್ಗೆ ಎಲ್ಲನೂ ನಾವು ಧ್ವನಿ ಎತ್ತಲಿಲ್ಲ ಅಂತಂದರೆ ನಮಗೆ ಊಟ ಹಾಕೋ ಅಂಥ ರೈತರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಮಲಗಬೇಕಾಗುತ್ತೆ. ಸೊ ಹಾಗಾಗಿ ಬಂಧುಗಳೇ, ಇದೇ ರೈತರು ಒಂದು ಟ್ರಾನ್ಸ್ಫರೆನ್ಸ್ ಬೇಕು ಅಂತಂದರೆ ಬರ್ರಿ 20,000 ರೂಪಾಯಿಯಲ್ಲಿ ಕೆಲಸ ಮುಗಿತಾ ಇತ್ತು. ಈ ದಿನ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 2 ಲಕ್ಷ ರೂಪಾಯಿವರೆಗೂ ಖರ್ಚಾಗ್ತಾ ಇದೆ. 20,000 ಎಲ್ಲಿ, 2 ಲಕ್ಷ ಎಲ್ಲಿ? ಇದೇನಾ ನೀವು ಸರ್ಕಾರ ಮಾಡ್ತಿರೋದು? ಕಾಂಗ್ರೆಸ್ ಸರ್ಕಾರ ಇದೇನಾ ನೀವು ಆಡಳಿತ ನಡೆಸ್ತಾ ಇರೋದು? ನೀವು 5 ಸ್ಕೀಮ್ನ ನೀವು ಫ್ರೀ ಅಂತೇಳಿ ನೀವು ತಗೊಬಂದ್ರಿ. ಗೃಹಲಕ್ಷ್ಮಿ 2,000, ಸಾರಿಗೆಯಲ್ಲಿ ಎಲ್ಲ ಮಹಿಳೆಯರಿಗೂ ಫ್ರೀ, 10 kg ಅಕ್ಕಿ ಕೊಡ್ತೀನಿ ಅಂತಂದರೆ ಎಜುಕೇಟೆಡ್ಸ್ ಡಿಗ್ರಿ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ 2,000 ರೂಪಾಯಿ ಕೊಡ್ತೀನಿ ಅಂತಂದರೆ ಈ ಒಂದು ಆಶ್ವಾಸನೆಗಳು ಕೊಡೋದಕ್ಕಿಂತ ನೀವು ಬಡ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿದರೆ ಹೇಗಿರ್ತಿತ್ತು? ಬಡ ಮಕ್ಕಳಿಗೆ ಉಚಿತವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಡೊನೇಷನ್ಸ್ನ ನಾವು ಕಟ್ಟಿಸ್ಕೊಳ್ದಿದ್ರೆ ನಾವು ಹಾಸ್ಟೆಲ್ಸ್ ಕೊಡ್ತೀವಿ ಅಂದಿದ್ರೆ ಹೇಗಿರ್ತಿತ್ತು? ಅವ್ರಿಗೆಲ್ಲ ಒಂದು ಗೋರ್ಮೆಂಟು ಉದ್ಯೋಗ ಕೊಟ್ಟಿದ್ರೆ ಹೇಗಿರ್ತಿತ್ತು? ನಿಮ್ಮನ್ನೆಲ್ಲ ಕೇಳಿದ್ರಾ ಫ್ರೀ ಕೊಡಿ ಅಂತ? ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ನೀವು ಬರಬೇಕು ಅಂತಂದ್ರೆ ಕಾರಣ ನೀವು ಕೊಟ್ಟಿರುವಂಥ ಉಚಿತ ಸ್ಕೀಮ್ಸ್. ಈ ಒಂದು ಉಚಿತ ಸ್ಕೀಮ್ಸ್ನ ನಂಬಿ ಇವತ್ತು ನಮ್ಮ ಬಡ ರೈತರು ಅವರ ಹೊಟ್ಟೆ ಮೇಲೆ ಅವರೇ ಕಲ್ಲಾಕೊಂಡಿದ್ದಾರೆ. ಹಾಗಾಗಿ ನಾವು ಈ ಒಂದು ಗ್ರಾಮ ವಾಸ್ತವ್ಯದ ಒಂದು ಹೆಸರಲ್ಲಿ ರೈತರಿಗೆ, ಜನಕ್ಕೆ ನಾವು ಇದನ್ನು ತಿಳಿ ಹೇಳಬೇಕು. ಉಚಿತನ ನಂಬಿದ್ರೆ ನಮಗೆ ಈ ಥರ ಸಾವು ಖಚಿತ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಈಗಾದರೂ ತಿಳ್ಕೊಳ್ಳಿ ಅಂತೇಳಿ ನಾವು ಪ್ರತಿಯೊಂದು ಪಂಚಾಯತಿಗೂ ಹೋಗಿ ಇದ್ರ ಬಗ್ಗೆ ನಾವು ಒಂದು ಎಚ್ಚರಿಕೆಯ ಸಂದೇಶ ಕೊಡುವಂಥ ಕೆಲಸ ನಾವು ಈ ಒಂದು ಮುಲ್ಬಾಲ್ ತಾಲೂಕಿನ ಎಲ್ಲ ಮೋರ್ಚಾದವರು ಒಗ್ಗಟ್ಟಾಗಿ ಹೋಗಿ ಜನಕ್ಕೆ ಒಂದು ತಿಳಿ ಹೇಳುವಂಥ ನಾವು ಕೆಲಸ ನಾವು ಮಾಡಬೇಕು. ಇದೊಂದೇ ಅಲ್ಲ, ಪ್ರತಿಯೊಂದು ನೀವು ನೋಡ್ತಾನೆ ಇದ್ದೀರಾ. ಈ ನಡುವೆ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ 187,000 ಕೋಟಿ ರೂಪಾಯಿನ ಗುಲಾಮ್ ಮಾಡಿರುವಂಥ ವಿಷಯ ಕೂಡ ಎಲ್ಲರಿಗೂ ಗೊತ್ತಿರೋದೆ.
ಇದನ್ನೆಲ್ಲನೂ ನಾವು ತಿಳಿದು ನಾವು ಸೈಲೆಂಟಾಗಿ ಕೂತಿರೋದು ಇದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಈ ದೇಶನ ಕಟ್ಟಬೇಕಾಗಿರೋದು ಯಾವ ರಾಜನೂ ಬರಲ್ಲ, ಯಾವ ರಾಣಿನೂ ಬರಲ್ಲ. ಈ ಒಂದು ದೇಶನ ಕಟ್ಟಬೇಕಾಗಿರೋದು ಪ್ರಜಾಪ್ರಭುತ್ವ ಅಂದರೆ ನಾವೇ, ಈ ದೇಶಕ್ಕೆ ನಾವೇ ರಾಜ, ನಾವೇ ಮಂತ್ರಿ. ನಾವು ಎಷ್ಟು ಎಚ್ಚರಿಕೆಯಿಂದ ನಾವು ಜನಕ್ಕೆ ನಾವು ಒಂದು ತಿಳಿ ಹೇಳ್ಕೊಂಡು ಹೋಗ್ತೀವೋ ಅಷ್ಟು ದಿನ ನಾವು ಸಂತೋಷವಾಗಿ ಬಾಳುವಂಥ ಒಂದು ಸಂವಿಧಾನದಲ್ಲಿ ನಾವು ಇದ್ದೀವಿ. ಸೊ ಹಾಗಾಗಿ ಯಾರು ಮನೆಯಲ್ಲಿ ಕೈಕಟ್ಟಿ ಕೂರಬಾರ್ದು. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ಜನರ ಹಿತಕ್ಕಾಗಿ ನಾವು ಓಡಾಡಬೇಕು ಅಂತೇಳಿ ಈ ಒಂದು ಗ್ರಾಮ ವಾಸ್ತವ್ಯದ ಈ ಒಂದು ಸಭೆ ನಾವು ಮಾಡ್ತಾ ಇದ್ದೀವಿ. ಈ ದಿನ ಈ ಆವಣಿ ಪಂಚಾಯತಿಯಲ್ಲಿ ಈ ಒಂದು ಗ್ರಾಮ ವಾಸ್ತವ್ಯ ನಾವು ಇವತ್ತಿನ ದಿನ ನಾವು ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಯಾರಿಗೆ ಏನು ತೊಂದರೆ ಇದೆ ನಾವು ಆ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅವರ ಪರವಾಗಿ ನಾವು ನಿಂತ್ಕೊಳ್ತೀವಿ, ರೈತರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಮತ್ತು ಇನ್ನೊಂದು ವಿಷಯ ನಾನು ಹೇಳ್ತೀನಿ, ನಮ್ಮ BJP ಪಾರ್ಟಿಯಲ್ಲಿ ನಮ್ಮ ಮುಲ್ಬಾಗ್ಲಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಕಾರ್ಯಕರ್ತರಿಗೆ ಒಂದು ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಬೇಕಾಗಿರುವಂಥ ಇನ್ಶೂರೆನ್ಸ್ನ ದಯವಿಟ್ಟು ಮಾಡಿಸ್ಕೋಬೇಕು ಪ್ರತಿಯೊಬ್ಬರು. ಏಕೆಂದರೆ ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಅದನ್ನು ನಾವು ಹಾಸ್ಪಿಟ್ಲಲ್ಲಿ ಕ್ಲೈಮ್ ಮಾಡೋದು ಶಕ್ತಿ ಯಾರಿಗೂ ಇರಲ್ಲ, ಆಲ್ಮೋಸ್ಟ್ ಯಾರಿಗೂ ಇರಲ್ಲ. ಸೊ ಹಾಗಾಗಿ ಆ ಒಂದು ಸ್ಕೀಮ್ಸ್ನ ದಯವಿಟ್ಟು ಎಲ್ಲರೂ ತೊಗೋಬೇಕಾಗುತ್ತೆ ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಆವಣಿ ಪಂಚಾಯತಿಯಲ್ಲಿ ಈ ಗ್ರಾಮ ವಾಸ್ತವ್ಯದ ಒಂದು ಚಿಕ್ಕ ಭಾಷಣೆ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮುಲ್ಬಾಲ್ ತಾಲೂಕಿನ 30 ಪಂಚಾಯತಿಗಳಲ್ಲಿ ಒಂದು ಪಂಚಾಯತಿ ಇವತ್ತಿಗೆ ಮುಗೀತಾ ಇದೆ. ಇನ್ನು 29 ಪಂಚಾಯತಿಗಳು ಇದೇ ರೀತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ದಯವಿಟ್ಟು ನಮ್ಮ ಮುಲ್ಬಾಲ್ ತಾಲೂಕಿನ ಮೋರ್ಚಾದವರಲ್ಲಿ ನಾನು ವಿನಂತಿ ಮಾಡ್ತೀನಿ. ಯುವ ಮೋರ್ಚಾ ಆಗಿರ್ಬೋದು, OBC ಮೋರ್ಚಾ ಆಗಿರ್ಬೋದು, ರೈತ ಮೋರ್ಚಾ ಆಗಿರ್ಬೋದು, ಮಹಿಳಾ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡಬೇಕಾಗುತ್ತೆ. ಯಾರು ಪಾರ್ಟಿ ಕಟ್ತಿದ್ದಾರೆ, ಯಾರು ಸಂಘಟನೆ ಮಾಡ್ತಿದ್ದಾರೆ, ಯಾರು ಪಾರ್ಟಿ ಸಿದ್ಧಾಂತಕ್ಕೆ ಒಳಗೊಂಡು ಪಾರ್ಟಿ ಸಿದ್ಧಾಂತನ ಒಪ್ಕೊಂಡು ಯಾರು ಒಂದು ಸಮಾವೇಶ ಮಾಡ್ತಿದ್ದಾರೆ ಅವ್ರಿಗೆ ನೀವು ಬೆಂಬಲ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಪ್ರತಿಯೊಂದು ಪಕ್ಷದಲ್ಲೂ ಪ್ರತಿಯೊಬ್ಬರಿಗೂ ಒಬ್ರು ಯಾರೊಬ್ರು ವಿರೋಧಿಗಳಿದ್ದೇ ಇರ್ತಾರೆ. ಆದರೆ ಈ ಒಂದು ಸಮಾವೇಶ ಮಾಡಬೇಕಂತಂದರೆ ಒಂದಷ್ಟು ಅಡಚಣೆಗಳು ಬಂದೇ ಬರುತ್ತೆ ಅನ್ನೋದು ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದು ಈಗಾಗಲೇ ಬಂದಾಗಿದೆ. ದಯವಿಟ್ಟು ನೀವೆಲ್ಲನೂ ಮುಲ್ಬಾಲ್ ತಾಲೂಕಿನ ಕಾರ್ಯಕರ್ತರು ಇದಕ್ಕೆ ಬೆಂಬಲ ಕೊಡಬೇಕು. ಗ್ರಾಮ ವಾಸ್ತವ್ಯಕ್ಕೆ ಮತ್ತೊಂದಷ್ಟು ಸಂಖ್ಯೆಯಲ್ಲಿ